ಪ್ರಿಯ ವೀಕ್ಷಕರೇ, ಇಂದು ನಾವು ಸಂಡೂರು ಪಟ್ಟಣದ 6ನೇ ವಾರ್ಡ್ನ ಕುಂಬಾರ ಓಣಿಯತ್ತ ಗಮನ ಹರಿಸುತ್ತಿದ್ದೇವೆ. ಇಲ್ಲಿ ಹಲವು ದಶಕಗಳಿಂದ ತಮ್ಮ ಪಾರಂಪರಿಕ ವೃತ್ತಿಯನ್ನ ನಿಷ್ಠೆಯಿಂದ ಮುಂದುವರಿಸಿಕೊಂಡು ಬರುತ್ತಿರುವ ಕುಂಬಾರರ ಜೀವನ, ಅವರ ಪರಿಶ್ರಮ ಹಾಗೂ ಸಮಾಜದ ಮೇಲಿರುವ ಕಾಳಜಿ ಕುರಿತು ಒಂದು ವಿಶೇಷ ವರದಿಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡಿದ್ದೇವೆ. ಈ ಕುಂಬಾರ ಓಣಿಯಲ್ಲಿ ಸುಮಾರು 40 ವರ್ಷಗಳಿಂದ ಮಣ್ಣಿನ ಗಡಿಗೆ, ಮಡಿಕೆ, ಕುಡಿಕೆ ಸೇರಿದಂತೆ ವಿವಿಧ ಮಣ್ಣಿನ ಪಾತ್ರೆಗಳನ್ನು ತಯಾರಿಸುತ್ತಾ ಜೀವನ ಸಾಗಿಸುತ್ತಿರುವ ಕುಟುಂಬಗಳೂ ಇದ್ದಾರೆ. ಪೀಳಿಗೆಗಳಿಂದ ಬಂದ ಈ ವೃತ್ತಿ ಕೇವಲ ಜೀವನೋಪಾಯವಲ್ಲ, ಅದು ನಮ್ಮ ಸಂಸ್ಕೃತಿ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಪ್ರತೀಕವೂ ಹೌದು. ಇಂದಿನ ಕಾಲದಲ್ಲಿ ಜನರು ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದು ಹಾಗೂ ನೀರನ್ನು ಸಂಗ್ರಹಿಸಿ ಕುಡಿಯುವುದು ಸಾಮಾನ್ಯ ಪದ್ಧತಿಯಾಗಿದ್ದು, ಇದರ ಪರಿಣಾಮವಾಗಿ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಲಭ್ಯವಾಗುತ್ತವೆ ಮತ್ತು ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ಹಿರಿಯರು ನಂಬಿಕೆ ವ್ಯಕ್ತಪಡಿಸುತ್ತಾರೆ. ಮಣ್ಣಿನ ಪಾತ್ರೆಗಳು ತಂಪನ್ನು ಉಳಿಸಿಕೊಳ್ಳುವ ಗುಣ ಹೊಂದಿದ್ದು, ನೀರಿನ ಗುಣಮಟ್ಟವನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿವೆ. ಆದರೆ ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಪ್ಲಾಸ್ಟಿಕ್, ಸ್ಟೀಲ್ ಮತ್ತು ಇತರೆ ಲೋಹದ ಪಾತ್ರೆಗಳ ಬಳಕೆ ಹೆಚ್ಚಾಗುತ್ತಿರುವುದರಿಂದ ಈ ಪಾರಂಪರಿಕ ವೃತ್ತಿಗೆ ಹಿನ್ನಡೆ ಉಂಟಾಗಿದೆ. ಇದರಿಂದ ಕುಂಬಾರರ ಜೀವನ ಸಂಕಷ್ಟಕ್ಕೆ ಸಿಲುಕಿದ್ದು, ತಮ್ಮ ವೃತ್ತಿಯನ್ನು ಉಳಿಸಿಕೊಳ್ಳಲು ಹೋರಾಟ ನಡೆಸುತ್ತಿದ್ದಾರೆ. ಸ್ಥಳೀಯ ಕುಂಬಾರರು ಹೇಳುವಂತೆ ಜನರು ಮತ್ತೆ ಮಣ್ಣಿನ ಪಾತ್ರೆಗಳ ಬಳಕೆಯನ್ನು ಅಳವಡಿಸಿಕೊಂಡರೆ ಆರೋಗ್ಯದ ದೃಷ್ಟಿಯಿಂದಲೂ ಲಾಭವಾಗುತ್ತೆ ಮತ್ತು ತಮ್ಮಂತಹ ಕಾರ್ಮಿಕರ ಜೀವನಕ್ಕೂ ಸಹಾಯವಾಗುತ್ತದೆ. ಪುರಾತನ ಪದ್ಧತಿಗಳ ಮಹತ್ವವನ್ನು ಅರಿತು ಅವನ್ನ ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯ ಇದೆ. ಒಟ್ನಲ್ಲಿ ಸಂಡೂರು ಕುಂಬಾರ ಓಣಿಯ ಈ ಕತೆ ಪಾರಂಪರಿಕ ವೃತ್ತಿಗಳ ಉಳಿವು, ಆರೋಗ್ಯಕರ ಜೀವನ ಶೈಲಿ ಹಾಗೂ ಸಮಾಜದ ಜವಾಬ್ದಾರಿಯ ಬಗ್ಗೆ ಸಂದೇಶ ನೀಡುತ್ತದೆ.
ಯಜಮಾನ್ರೆ ಅದು ಸಣ್ಣಕಪ್ಪ ನಮ್ಗೊಬ್ಬರ ನೀವು ಎಷ್ಟು ವರ್ಷದಿಂದ ಈ ವೃತ್ತಿ ಮಾಡ್ತಾ ಇದ್ರಿ? 50 ವರ್ಷ ಮೇಲೆ ಆಯ್ತು. ಅಂದ್ರೆ ನಿಮ್ ಮನೆಯಲ್ಲಿ ಎಷ್ಟು ಜನ ಇದ್ರಿ? ನಾವು ಒಬ್ಬತ್ತೆ. ನೀವ್ ಒಬ್ಬತ್ತೇ ಇರೋದು? ಇನ್ನೊಬ್ಬತ್ತೇ ಈ ವೃತ್ತಿ ಮಾಡ್ಕೊಂತ ಇದ್ರಿ? ಅಂದ್ರೆ ಈ ಮಣ್ಣು ತಂದು ಏನೇನು ಸಾಮಾನು, ಈಗ ಯಾವ ರೀತಿ ಸಾಮಾನು ರೆಡಿ ಮಾಡ್ತೀವಿ? ಎಲ್ಲ ಮಾಡ್ತೀವಿ. ಅಂದ್ರೆ ಆದ್ರೆ ಹೆಸರು ಹೇಳೋದಾದ್ರೆ ಸಣ್ಣ ಬಿಂದಿಗೆ, ಸಣ್ಣ ಇರ್ತಾರ ತಂಪದ್ದಾಗ ಅಂತ ಮಾಡ್ತೀವಿ, ಇಂತ ಗಡಿಗೆ ಮಾಡ್ತೀವಿ, ಇಂತ ಮಾಡ್ತೀವಿ, ದೊಡ್ಡ ಮಾಡ್ತೀವಿ, ಒಂದ್ 2-3 ಕೊರಡೆ ಮಾಡ್ತೀವಿ, ಅವನ್ನ ಮಾಡ್ತೀವಿ. ಮ್ಯಾಗ್ಲಿದ್ದ ಕೆಳಕನ್ನ ಬರ್ತದೆ, ದೊಡ್ಡದ್ರಲ್ಲಿ ಕೆಳಕ. ಹೌದಾ? ಅದು ಎಷ್ಟು ಕೆಜಿ ಅಂತ ಏನಾದ್ರು ಅಳತೆ? ಕೆಜಿಗೆ ನೀವು ಅಳತೆ ಇಲ್ಲ, ಅಂದಾಜ್ ಲೆಕ್ಕ ಅಂದಾಜ್ ಮಾಡ್ತೀವಿ ಅಷ್ಟೇ. ಈಗ ರೆಡಿ ಮಾಡ್ಲಿಕ್ಕೆ ಮಣ್ಣು ಎಲ್ಲಿಂದ ತರ್ತೀರಿ ಅಂದ್ರೆ? ಬಂಡ್ರೆ ನೋಡಿ ಬರ್ತೀವಿ, ಅಲ್ಲಿಂದ ಮಾತ್ರ, ಆ ಮಣ್ಣು ಮಾತ್ರ ಬರುತ್ತೆ? ಇಲ್ಲಿ ನಮ್ ಕಡೆಗೆ ಇಲ್ರಿ, ನಮ್ ಕಡೆಗೆ ಎಲ್ಲಿ ಸಿಗೋದಿಲ್ಲ. ಬಂಡ್ರಾಗಿಲ್ಲ. ನೀವು ಯಾವ ರೀತಿ ತರೋದು? ಅದ್ರ ಏನು ಆಟ ಟಾಕ್ರಿ ಅಂತಾರ. ಒಂದೊಂದ್ಸತಿ ತಂದ್ರೆ ಎಷ್ಟು ಲೋಡ್ ತರ್ತೀರಿ? ಒಂದು ವರ್ಷ ತಗೊಂಡ್ ಹಾಕೋದು ಒಂದ್ 2-3 ಲೋಡ್ ತರ್ತೀವಿ. ಅದಕ್ಕೆ ಏನಾದ್ರು ನೀವು ರೊಕ್ಕ ಕಟ್ತೀರಾ? ಇಲ್ಲ, ಕೆರಿಗೆಲ್ಲ ಆಟಿಗೆ ಬಾಡಿ ಕಟ್ಟಬೇಕು. ಆಟ ಬಾಡಿಗೆ ಮಾತ್ರ. ಮಾರಾಟ ಮಾಡೋದು? ಇಲ್ಲಿ ಹೋಗ್ತೀವಿ, ಮತ್ತೆ ಹೋಲ್ಸೇಲ್ ರೇಟ್ ಹಾಕ್ತಿವಿ, ಬಳ್ಳಾರಿಗೆ ರಬ್ಬರ್ ಹಾಕ್ತಿವಿ. ಅಂದ್ರೆ ಲೋಡ್ ಮಾಡ್ಕೊಂಡು ಹೋಗ್ತೀರಿ? ಇಲ್ಲಿ ಅಕ್ಕಿ ಬಂದ ತಾಂಡ ಹೋಗಿ ಬಿಡ್ತಾರೆ, ನಾವು ಹಾಕ್ಬಿಡ್ತೀವ, ಅವ್ರ ಹತ್ರ ಮಾರ್ಕೊಂತಾರೆ. ಬೇರೆಯವರು ನಿಮ್ ಕಡೆ ಇಲ್ಲಿಂದ ತಗೊಂಡು ಹೋಗ್ತಾರೆ. ಜಡಿಯಮ್ಮ. ಅದೇ ನೀವು ರೆಡಿ ಮಾಡ್ತಿರೋದು ಏನದು? ಬಟ್ಲ ಸರ್. ಎದಕ್ಕೆ ಉಪಯೋಗ ಮಾಡ್ತಾರ? ಇವು ಪೀರ್ಲ ಹಬ್ಬದಕ್ಕ ಎಡೆ ಓದ್ಸಕ್ ಮಾಡ್ತೀವಿ ಸರ್. ಇವತ್ತು ಎಲ್ಲಾ ಪ್ಲಾಸ್ಟಿಕ್ ಅಲ್ಲೇ ನೀರ್ ಕುಡಿಯೋದು, ಪ್ಲಾಸ್ಟಿಕ್ ಅಲ್ಲೇ ತಗೊಂಡ್ ಹೋಗೋದು, ಈ ತರ ಜಾಸ್ತಿ ಅವೇ ಆಗ್ಯಾವ ಸರ್. ಅದಕ್ಕೆ ಏನ್ ಹೇಳ್ತೀರಿ ನೀವು? ಅವೇನ್ ಉಪಯೋಗ ಅಲ್ಲ ಸರ್, ನಮ್ದು ಇವು ಎಲ್ಲ ಕೆಲಸ ನಿಂತೋಗೈತೆ, ಅವದೇ ಜಾಸ್ತಿ ಆಗೈತಿ ವ್ಯಾಪಾರ. ನಮಗೂ ಬಾಳ ಈಜ್ ಮಾಡಲ್ಲ ಸರ್. ಒಂದು ದಿನಕ್ಕೆ ರೆಡಿ ಮಾಡೋದಾದ್ರೆ ಎಷ್ಟು ರೆಡಿ ಮಾಡ್ತೀರಿ? ನಾವೊಂದು 30-40 ಮಾಡ್ತೀವಿ ಸರ್. ಅವನು ಮತ್ತೆ ಸುಡುವಂತದೇನ? ಸುಡಬೇಕು ಸರ್. ಕಟ್ಟಿಗೆ ಮಣ್ಣು ತರಬೇಕು, ಕಟ್ಟಿಗೆ ತರಬೇಕು, ಸೆದೆ ತರಬೇಕು, ಎಲ್ಲ ಇದು ಮಾಡ್ಬೇಕು ಸರ್. ನಿಮ್ಮ ವೃತ್ತಿಗೆ ಸರ್ಕಾರದಿಂದ ಏನಾದ್ರು ಲೋನ್ ಕೊಡ್ತಾ ಇದೆ? ಬಂದಿಲ್ಲ ಸರ್. ಲೋನ್ ಏನ್ ತಗೊಂಡಿಲ್ಲ? ಸಬ್ಸಿಡಿ ಇಲ್ಲ ಇಲ್ಲ ಸರ್, ಏನ್ ತಗೊಂಡ್. ನೀವು ಹೋಗಿ ಯಾವತ್ತಾದ್ರೂ ಕೇಳಿದಿರಾ? ಕೇಳಿದ್ ಸಾರು, ಬರೇ ಕಟ್ಟೋದೇ ಹೇಳ್ತಿದ್ರ ಸರ್. ಮೊನ್ನೆ ಕಂಪ್ನಿಗೆ ಹೋಗಿದ್ವಿ ಸರ್. ಇದೇ ಇದ್ಯಾವ್ದ ಕೈಗಾರಿಕೆದೇ ಬಂದತ್ತೆ ಸರ್. ಅದಕ್ಕ ಎಲ್ಲ ಸಬ್ಸಿಡಿ ಏನಿಲ್ಲ ಅಂತ ಹೇಳಿ ಕೊಟ್ಟಾರ. 1 ಲಕ್ಷ ತಗೊಂಡಿವಿ. ಅದಕ್ಕ ಎಲ್ಲ ಪೂರ್ ಕಟ್ಬೇಕಂತ ಹೇಳ್ತಿದ್ರ. ನಿಮ್ ಮನೆ ಮಕ್ಳೆಲ್ಲ ಓದ್ತಿದಾರ? ಏನ್ ಮಾಡ್ತಿದಾರ? ನಮ್ಮ ಮನೆ ಮಕ್ಳು 2 ಹೆಣ್ಮಕ್ಳು ಸರ್, ಗಂಡ್ ಮಕ್ಳು ಇಲ್ಲ. ನಿಮ್ಮ ಹೆಸರು? ಅನ್ಪೂರ್ಣ. ಎಷ್ಟು ವರ್ಷದಿಂದ ನೀವು ಈ ವೃತ್ತಿ ಮಾಡ್ತಾ ಇದ್ರಿ? ನಾವ್ ಇವಾಗ ಒಂದು 20 ವರ್ಷದಿಂದ ಮಾಡ್ಕತ್ತೀವಿ. ನಾವು ಇಲ್ಲೇ ಬಂದಾಲಿಂದ ಮಾಡ್ತೀವಿ ಇಲ್ಲಿ ಕೆಲಸ. ನಮ್ಮ ಮನೇಲಿ ಏನಿಲ್ಲ, ಅಲ್ಲಿ ಇಲ್ಲಿ ಏನ್ ಕೆಲಸ ಮಾಡಲ್ಲ. ಇಲ್ಲಿ ಗಂಡ ಮನೆ ಕೊಟ್ಟಾರಲ್ಲ, ಅವಲ್ಲಿಂದ ಕೆಲಸ ಮಾಡ್ತೀವಿ. ಅಂದ್ರೆ ಅಂದಾಜು ಈಗ ಬೇಸಿಗೆ ಕಾಲ ಬಂದೈತೆ. ಹ್ಞೂ ಸರ್. ಇವಾಗ ಸೀಸನ್ ಏನಾದ್ರು ನಡೀತದ ನಿಮ್ದು? ಹಂಗೆ ಮಾಮೂಲ್ರಿ. ಈಗ ಮಳೆಗಾಲದಾಗ ಏನ್ ಮಾಡ್ತೀರಿ? ಮಳೆಗಾಲದಾಗಿನ ಇವನ್ನೇ ಮಾಡಿ ಟ್ಯಾಕ್ಸ್ ಮಾಡ್ಕೊಂಡ್ ಹಾಕ್ಯಂತೀವಿ. ಅಂದ್ರೆ ಇವನ್ನ ಸ್ಟಾಕ್ ಮಾಡ್ತೀವಿ, ಮಳೆಗಾಲದಾಗ ಸ್ಟಾಕ್ ಮಾಡ್ಕೊಂತೀವಿ. ನಮ್ ಕೆಲಸ ಮತ್ತೆ ಏನಿಲ್ಲ ಸರ್. ಮತ್ತೆ ಅದೆಲ್ಲ ಇದು ಬಿಟ್ರೆ ಬೇರೆ ವೃತ್ತಿ ಏನಿಲ್ಲ? ಬೇರೆ ಮತ್ತೆ ಹೊಲ ಮನೆ ಆ ತರದ್ದು ಇಲ್ಲ ಸರ್. ಹೊಲ ಇಲ್ಲ, ಇದನ್ನೇ ಅವಲಂಬ ಮಾಡ್ಕೊಂಡ್ವಿ. ಎಷ್ಟು ದುಡಿಬೋದಕ್ಕ ಅಂದಾಜು ನೀವು ಒಂದು ಸೀಸನ್? ಈಗ ಬೇಸಿಗೆ ಕಾಲ ಬಂತು. ಬೇಸಿಗೆ ಕಾಲ ಬಂದ್ರಂದ್ರೆ ನಾವು ಮಾಡಿ ನಾವೇ ಮಾರಿದ್ರೆ ನಾವೇ ಸ್ವಲ್ಪ ಉಳ್ತಿತ್ತು ಸರ್. ಮತ್ತೆ ನಾವು ಹಾಕ್ತಿವಲ್ಲ ಸ್ವಲ್ಪ ಕಡಿಮೆನೆ ನಮ್ಗೆ ಇವಾಗ. ಹಾಕ್ತಿವಿ, ಬೇರೆ ಸ್ವಲ್ಪ ಹಾಕ್ತಿವಿ. ಮತ್ತೆ ನಾವು ಹೋದ್ರಗಿನಾಗಿ ನಮಗೆ ಅಂದ್ರೆ ನಾವು ಮಾರಾಗಿ ಎಲ್ಲ ಹೋಗಿದ್ದೇವೆ ಅಂದ್ರೆ ಖರ್ಚು ಹಾಕತ್ತಲ್ಲ ಅಂತೇಳಿ ನಾವು ಇವಾಗ ಏನ್ ಮಾಡ್ತೀವಿ, ವ್ಯವಸ್ಥೆಗೆ ಹಾಕ್ಬಿಡ್ತೀವಿ ಒಂದೇ ಗುತ್ತಿಗೆ ಫಸ್ಟ್. ಈಗ ಜನಕ್ಕ ನಮ್ಮ ವಾಹಿನಿ ಮೂಲಕ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ನೀವೇನ್ ಹೇಳಂತೀರಿ ಅದನ್ನ ಇಷ್ಟ. ಇಲ್ಲ, ಈಗ ನೀವು ರೆಡಿ ಮಾಡ್ತಾ ಇದ್ದೀರಾ, ರೆಡಿ ಮಾಡಿ ಬಂದು ಜಾಸ್ತಿ ತಗೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ಸರ್, ಕಡಿಮೆನೆ ಆಗೋದು ಅದು. ಆದ್ರೆ ಮತ್ತೆ ನಾವ್ ಅಲ್ಲೆಲ್ಲ ನಾವು ಹೋಗಿ ವ್ಯವಸ್ಥೆ ಮತ್ತೆ ನಾವೆಲ್ಲ ನಮ್ಮದು ಎಲ್ಲ ಖರ್ಚು ಇರ್ತಲ್ಲ ಅಂತೇಳಿ ಹಾಕ್ಬಿಡ್ತೀವಿ. ನಾವು ಮೊದ್ಲೆಲ್ಲ ಮಾರಕ್ಕೆ ಹೋಗಿ ನಾವು ಜನ ಬಂದು ಇಲ್ಲಿ ತಗೊಳ್ರಿ ಅಂತ ಹೇಳ್ತೀರಾ?
ಯಾರನ್ನ ಹೇಳ್ತಾರ ಸರ್ ಹಂಗೆ ಹೇಳ್ದಲ್ಲಿ ಅವ್ರಿಗೆ ಹಾಕ್ಬಿಡೋದು ಹಂಗೆ. ನಿಮ್ಮ ಹೆಸರು ಹೇಳ್ರಿ ಯಜಮಾನ್ರೆ? ಕುಮಾರಸ್ವಾಮಿ ರೀ. ಎಷ್ಟು ವರ್ಷದಿಂದ ಈ ವೃತ್ತಿ ಮಾಡ್ತಾ ಇದ್ರಿ ನೀವು? ಈ ಸುಮಾರು 30 ವರ್ಷ ಆತ್ರಿ. 30 ವರ್ಷ. ಮಕ್ಳು ಎಷ್ಟು ಜನ? ಇಬ್ರೇ ರೀ ಹೆಣ್ಮಕ್ಳು. ಹೆಣ್ಮಕ್ಳು ಇಬ್ರೇ. ಏನ್ ಶಾಲೆಗೆಲ್ಲ ಕಲ್ಸಿದ್ರ? ಓದ್ಯಾರ. ಈಗ ನೀನ್ ರೆಡಿ ಮಾಡ್ತಿದ್ರಲ್ಲ ಏನಕ್ಕೆ ಯೂಸ್ ಮಾಡ್ಬೋದು ಅದು? ಇದು ನೀರು ಯೂಸ್ ಮಾಡ್ಬೋದ್ರಿ, ಅಡಿಗೆ ಯೂಸ್ ಮಾಡ್ಬೋದು, ಅಡಿಗೆಗೆ ನೀರಿಗೆಲ್ಲ ಎಲ್ಲದಕ್ಕೂ ಬರ್ತೈತ್ರಿ. ಅಂದ್ರೆ ಅಂತವು ಒಂದಿನಕ್ಕೆ ಎಷ್ಟು ಮಾಡ್ತೀರಾ? ಇಂಥವು ಒಂದ್ ದಿವ್ಸಕ್ಕ 10 ಮಾಡಿದ್ರೆ 2 ದಿವಸ ಆತವ್ರಿ. 2 ದಿವ್ಸಕ್ಕೆ ಮುಗಿತೈತಿ. ಈಗ ಹಸೆದು ಮಾಡಿಟ್ಮೇಲೆ ಮತ್ತೆ ಯಾವತ್ತು ಸುಡಿತೀರ ಅದನ್ನ? ಅದು ಒಂದ್ ಎಲ್ಲ ಗಡಿಗೆ ಸುಡಾಕ ಒಂದ್ ಬಟ್ಟಿಗೆ ಆಗಕ್ಕ ಒಂದ್ 8 ದಿವಸ ಬೇಕ್ರಿ. 8 ದಿನ ಬೇಕು. 8 ದಿವಸ ಬೇಕು. ಸುಡಾಕ ಒಂದ್ 2 ದಿವಸ. ಇವತ್ ಮಾಡಿ ಹಂಗೆ ಇಡ್ತೀರಾ? ಇಲ್ಲ ಬಿಸಿಲಿಗೆ ಇಡಂಗಿಲ್ರಿ. ಹಂಗೆ ಇರ್ತದೆ. ಒಳಗ ನೆಳಗ ಆರ್ಬೇಕು ಅದು. ನೆಳಗ ಬಿಸಿಲಿಗೆ ಇಡಂಗಿಲ್ಲ. ಇಲ್ಲ. 8 ದಿನ ಆದ್ಮೇಲೆ ಇಷ್ಟಂತ ಒಂದ್ ದಿವ್ಸಕ್ಕ ಬಟ್ಟಿಗೆ ಇಡ್ತೀವ್ರಿ. ಎಷ್ಟ್ ಹಾಕ್ತೀರಿ ಬಟ್ಟಿಗೆ ಹಾಕ್ಬೇಕಾದ್ರೆ? ಇವು ದೊಡ್ಡ ಹಾರ ಒಂದ್ 100 ಹಿಡಿತಾವ್ರಿ. ಸಣ್ಣ ದೊಡ್ಡ ಅಂದ್ರೆ ಎಲ್ಲ ಒಂದ್ 150 ಹಿಡಿತೈತಿ. ಸರಿ.